ಈ ಹಾಲೊಳಗೆ ಹಾಕ್ಬಿಡೋಣ ಅಷ್ಟೇ. ಯಜಮಾನ್ರೆ, ನೀವ್ ಇಲ್ಲೇನ್ ಮಾಡ್ತಾ ಇದ್ದೀರಾ? ಏನಿಲ್ಲ, ನನ್ಗೆ ಕುಡಿಯಕ್ ಹಾಲ್ ಬೇಕಾಗಿತ್ತು, ಅದಕ್ಕೆ ಬಂದೆ. ನೀವ್ ಹೋಗಿ, ನಾನ್ ತಗೊಂಡ್ಬಂದ್ ಕೊಡ್ತೀನಿ. ಹಾಗಾದ್ರೆ ಇದೆಯಾ ಹಾಲು? ಅದು ಚಿಕ್ಕ ಯಜಮಾನ್ರಿಗೆ ಫಸ್ಟ್ ನೈಟ್ ಕೊಡಕ್ ಇಟ್ಟಿರೋದು. ಓ ಹಾಗೆ, ಹಾ ಸರಿ ಸರಿ, ತಗೊಂಡ್ ಬಾ. ಆಯ್ತು ಯಜಮಾನ್ರೆ. ಅಮ್ಮ, ಈ ಹಾಲ್ಗೆ ಸ್ವಲ್ಪ ಸಕ್ಕರೆ ಹಾಕು. ಫಸ್ಟ್ ನೈಟ್ಗೆ ಗಂಗಾ ಕೊಟ್ಟು ಕಳಿಸ್ಬೇಕು. ಸರಿ ಅಮ್ಮ. ಅಮ್ಮ, ನಾನು ಹಾಲ್ನ ಕಾಯಿಸಿದೀನಿ. ಈ ಹಾಲೆಲ್ಲ ಬೇಡ, ಇದು ಹಸುವಿನ ಹಾಲು. ಇದಕ್ಕೆ ಬಾದಾಮಿ, ಪಿಸ್ತಾ, ಉತ್ತತ್ತಿ ಎಲ್ಲ ಹಾಕಿ ಸ್ಪೆಷಲ್ ಆಗಿ ಮಾಡಿದ್ದೀನಿ. ನೀನು ಸ್ವಲ್ಪ ಸಕ್ಕರೆ ಹಾಕು. ಆಯ್ತಮ್ಮ. ಈ ಹಣ್ಣೆಲ್ಲ ತಗೊಂಡೋಗಿ ರೂಮಲ್ಲಿಡು. ಸರಿ ಅಮ್ಮ. ನಂದಿನಿ, ಇವತ್ತು ಯಾವ ದಿನ ಅಂತ ಗೊತ್ತಾ? ನಮ್ ಸಂಸಾರನ ಈ ಪಾಪಿಗಳು ನಾಶ ಮಾಡೋದ್ ದಿನ. ನಿನ್ನ ಜೀವಕ್ಕೆ ಜೀವವಾಗಿ ಬೆಳೆಸಿದ ನಿನ್ನಮ್ಮ ಸತ್ತ ದಿನ. ಮರ್ತ್ ಬಿಟ್ಟಿಯಾ ನಂದಿನಿ? ನಿಮ್ಮ ಅಮ್ಮನಿಗೆ ಕೊಟ್ಟ ಭಾಷಣ ನೀನೇ ಮರ್ತ್ ಬಿಟ್ಟಿಯಾ? ನಾವೆಲ್ಲ ಹೇಗಿದ್ವಿ? ನಮ್ಮ ವಂಶನೇ ನಾಶ ಮಾಡಿದವ್ರ ಮನೆಯಲ್ಲಿ ಸಂಭ್ರಮ ನಡೀತಿರುವಾಗ ಅದನ್ನ ನೋಡಿ ಸಂತೋಷ ಪಡ್ತಾ ಇದೀಯಾ? ನಿಮ್ಮಮ್ಮ ನಿನ್ನ ಕೊಟ್ಟ ಭಾಷೆ ಮರ್ತೋಯ್ತಾ? ನಿಮ್ಮಮ್ಮನಿಗೋಸ್ಕರ ಮಾಡ್ಬೇಕಾಗಿರೋ ಕರ್ತವ್ಯ ಮರ್ತೋಯ್ತಾ? ನಮ್ಮ ನ್ಯಾಯ ಸುಳ್ಳಾಗ್ಬಾರ್ದು. ಹೊರಗಡೆ ಬಾ ನಂದಿನಿ, ನಿಮ್ಮಮ್ಮನ ಕೊನೆ ಆಸೆನ ಪೂರೈಸು. ನಮ್ಮ ಕೊಟ್ಟ ಕಷ್ಟಕ್ಕೆ ಅವ್ರ ಮನೇಲಿ ಸಂತೋಷ ಇರಬಹುದಾ? ಇರಬಾರ್ದು. ಹೊರಗಡೆ ಬಾ ನಂದಿನಿ, ನೀನು ಯಾರು ಅಂತ ಅವ್ರಿಗೆ ತೋರ್ಸು. ಏನ್ ಚೆನ್ನಾಗಿ ಕಾಣಿಸ್ತಿದ್ಯಾ ಗಂಗಾ. ನನ್ ಕಣ್ ದೃಷ್ಟಿನೇ ಬೀಳೋಂಗಿದೆ. ಹೇಳಮ್ಮ, ಈ ಹಾಲು ತಗೊಂಡು ರೂಮ್ಗೆ ಹೋಗು. ಗಂಗಾ, ಇಲ್ಲಿ ಕೇಳು. ಒಳಗಡೆ ಹೋಗಿ ನಿನ್ ಗಂಡನ್ನ ಅನ್ಸರ್ಸ್ಕೊಂಡ್ ನಡ್ಕೋ. ಏನ್ ಹೇಳ್ತಿದೀನಿ ಅಂತ ಗೊತ್ತಾಯ್ತಾ? ನಿನ್ ಗಂಡನ್ನ ಸೆರಗಲ್ ಗಂಟ್ ಹಾಕೋ. ಏಯ್, ನೀನೆಲ್ಲ ಹೋಗ್ತಾ ಇದ್ಯಾ? ಇಲ್ಲೇ ಇರೋ. ಇವತ್ತು ನೀನು ನನ್ ರೂಮಲ್ಲೇ ಮಲಗ್ಬೇಕು. ನಾನ್ ಯಾಕೆ ನಿಮ್ ರೂಮಲ್ಲಿ ಮಲ್ಕೋಬೇಕು? ಗಂಗಾ ಮಾತ್ರ ಒಳಗಡೆ ಹೋಗ್ಬೋದಾ? ಅಯ್ಯೋ, ಇವಳಿಗೆ ಏನಪ್ಪ ಹೇಳೋದು? ಚಿನ್ನ, ಇವತ್ತು ನಿಮ್ಮಪ್ಪ ಗಂಗನ್ನ ಮದುವೆ ಮಾಡ್ಕೊಂಡ್ರಲ್ವಾ, ಅವ್ರಿಬ್ರಿಗೂ ಫಸ್ಟ್ ನೈಟು. ನೀನು ನನ್ ಜೊತೆನೆ ಮಲ್ಕೋಬೇಕು. ಹಾಗಾದ್ರೆ ನನಗಿವತ್ತು ಫಸ್ಟ್ ನೈಟಾ? ಅಯ್ಯೋ ರಾಮ, ಏನು ನಿನಗ್ ಫಸ್ಟ್ ನೈಟಾ? ದೇವಸೇನ, ಏನ್ ಹೇಳ್ತಿದ್ಯಮ್ಮ? ಅಜ್ಜಿ ರೂಮಲ್ಲಿ ನಾನಿವತ್ತು ಮಲಗ್ತಾ ಇದ್ದೀನಲ್ಲ, ಅದಕ್ಕೆ ಇವತ್ತು ಫಸ್ಟ್ ನೈಟಾ? ಹಾಗಲ್ಲ, ಇದು ಬೇರೆ ಫಸ್ಟ್ ನೈಟು, ಅದು ಬೇರೆ. ಏಯ್, ಸುಮ್ನೆ ಇರೇ. ನೀನೇನೋ ಹೇಳಿದ್ರೆ ಅದಕ್ಕೆ ಇವಳೇನೋ ಪ್ರಶ್ನೆ ಕೇಳ್ತಾಳೆ. ಅದ್ರ ಬದಲು ನಾವಿವಳಿಗೆ ಸರೆಂಡರ್ ಆಗೋದೇ ಒಳ್ಳೇದು. ದೇವಸೇನ, ನೀ ಸರಿಯಾಗಿ ಹೇಳಿದೆ ಅಮ್ಮ. ಓಕೆ ಅಜ್ಜಿ. ಹಾ, ಅಯ್ಯೋ, ನೀನ್ ಯಾಕೆ ಇಲ್ಲಿ ನಿಂತಿದ್ಯಾ? ಒಳಗಡೆ ಹೋಗೋ. ನಡಿ. ಬಾ, ನಾವು ನಮ್ ರೂಮ್ಗೆ ಹೋಗೋಣ.
ಆಶೀರ್ವಾದ ಮಾಡಿ. ನಂದಿನಿ ಬರಲ್ವಾ? ಇಂಥ ಸ್ಥಿತಿಯಲ್ಲೂ ಬರಲ್ವಾ? ನೀನ್ ಬರಲ್ಲ, ನೀನ್ ಬರ್ತೀಯ ಅಂತ ನಾನ್ ಕಾಯಕ್ಕಾಗಲ್ಲ. ನಮ್ ಸಂಸಾರನ ಹಾಳು ಮಾಡಿದವ್ರನ್ನ ಸುಮ್ನೆ ಬಿಡಕ್ಕಾಗಲ್ಲ. ಕೇಳಿಸ್ಕೋ, ನನ್ನ ಕೈಲಾದದನ್ನ ನಾನ್ ಮಾಡ್ತೀನಿ, ಅವ್ರ ಜೀವ ತೆಗಿತೀನಿ. ಹಾ, ಅವ್ರನ್ನ ಬಿಡಲ್ಲ. ನಾನು ಬಿಡಲ್ಲ. ಇವತ್ತು ನಾನು ಬಿಡಲ್ಲ. ಕಿಚನ್ ಅಲ್ಲಿ ಗ್ಯಾಸ್ ಆಫ್ ಆಗಿದೆಯಾ ಇಲ್ವಾ ಅಂತ ನೋಡ್ಕೊಂಡ್ ಬರ್ತೀನಿ. ಅದನ್ನೆಲ್ಲ ಕೆಲ್ಸದವ್ರು ನೋಡ್ಕೊಳ್ತಾ ಇರ್ತಾನೆ. ದಿನ ನಾನೇ ನೋಡೋದು. ಹೋಗ್ ಬಂದ್ಬಿಡ್ತೀನಿ.
ನಿದ್ರೆ ಮಾಡ್ತಾ ಇದೀಯಾ? ಇದೇ ನಿನ್ನ ಕೊನೆ ನಿದ್ರೆ. ನಿನ್ನ ಬಿಡಲ್ಲ, ನಿನ್ನ ಬಿಡಲ್ಲ ಕಣೋ, ಬಿಡಲ್ಲ ನಿನ್ನ. ಬಿಡಲ್ಲ ನಿನ್ನ ಕಣೋ. ನಿನ್ನ ಕಥೆ ಮುಗಿಯೋದಕ್ಕೆ ಇದೇ ಸರಿಯಾದ ಸಮಯ. ಬಿಡಲ್ಲ. ಅರುಣ್ ಬೇಗ ಬಾ. ಯಾರಿದ್ರಲ್ಲಿ? ಬಿಡು. ಓಡಾಗ್ಬೇಡ ಅರುಣ್. ಏನಾಯ್ತಪ್ಪ? ಅಪ್ಪ ಬಾವ, ಏನಾಯ್ತಪ್ಪ? ಏನಾಯ್ತು ಮಾಮ? ಆ ಹುಚ್ಚ ನನ್ನ ಸಾಯಿಸೋಕ್ ಹಿಡೀರಿ, ಅವನ್ನ ಹಿಡೀರಿ, ಬಿಡ್ಬೇಡಿ. ನೀವು ಆ ಕಡೆ ನೋಡಿ. ಏಯ್, ನೀ ಈ ಕಡೆ ನಡೆಯ. ಹಾ ಸರಿ. ಅಪ್ಪ ಇಲ್ಲಿದ್ದಾನೆ, ಬನ್ನಿ. ನಿಂತ್ಕೊಳ್ಳೋ, ನಿಂತ್ಕೋ. ಅಪ್ಪ ಏನಾಯ್ತು? ಅಪ್ಪ ನನ್ನ ಕಾಲಿಗೆ ಯಾರೋ ಏನೋ ಅಡ್ಡ ಕೊಟ್ಟು ಬೀಳ್ಸಕ್ ನೋಡಿದ್ರಪ್ಪ. ಏನೋ ಬೀಳ್ಸಕ್ಕ? ಅವನು ಹಿಡಿಯೋ ಅಂದ್ರೆ ಈ ಕಡೆ ಎಲ್ಲ ಹೋಗ್ತಾವ. ಅಪ್ಪ ಹತ್ರ ಬರ್ಬೇಡ, ಬೇಡ ನೋಡು. ಹತ್ರ ಬರ್ಬೇಡ, ಬೇಡ ಹೇಳ್ತಾ ಇದ್ದೀನಿ. ಬಿಡ್ತೀನಿ. ಅರುಣ್, ಅವ್ನು ಬಿಟ್ಬಿಡು, ಬಿಟ್ಬಿಡು ಅವನ್ನ. ಅಪ್ಪ ಇವ್ನು ಮಾಡಿದ ಕೆಲಸಕ್ಕೆ ಹಾಗೆ ಬಿಡಬಾರ್ದಪ್ಪ. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಇವ್ರಿಗೆ. ಪೊಲೀಸ್ ಬೇಡ, ಅವ್ರು ಬಂದು ವಿಚಾರಿಸಿದ್ರೆ ಎಲ್ಲ ಸರಿಯಾಗಿ ಗೊತ್ತಾಗತ್ತೆ. ನಾನು ಹೇಳ್ತಿದ್ದೀನಿ, ಪೊಲೀಸಿಗೆ ಫೋನ್ ಮಾಡಬೇಡ. ಅರುಣ್, ಬಿಟ್ಬಿಡು ಅವನ್ನ, ಬಿಟ್ಬಿಡು. ಬರ ಇಲ್ಲಿ. ಧರ್ಮ,
ಇವನನ್ನ ಗೇಟಿಂದ ಆಚೆ ಕರ್ಕೊಂಡೋಗಿ ಬಿಟ್ಬಿಡ. ನನ್ನಿಂದ ಇವತ್ತು ತಪ್ಪಿಸ್ಕೊಂಡ್ಬಿಟ್ಟೆ. ನಂದಿನಿಂದ ನೀನು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ಕಾಗಲ್ಲ. ಅವಳು ನಿನ್ನ ಯಾವುದೇ ಕಾರಣಕ್ಕೂ ಜೀವಂತವಾಗಿ ಉಳಿಸಲ್ಲ. ಅವಳಿಂದ ನೀನು ತಪ್ಪಿಸ್ಕೊಳಕ್ಕಾಗಲ್ಲ. ನೀನ್ ಯಾಕೆ ಮಾಡ್ತಾ ಇದೀಯಾ? ಈ ಕುಟುಂಬದಲ್ಲಿ ನಡೆಯೋ ಕೆಟ್ಟದ್ರಿಂದ ನನ್ನ ದೈವಶಕ್ತಿ ಕಾಪಾಡುತ್ತೆ ಅನ್ನೋ ನಂಬಿಕೆಯಿಂದ ನನ್ನ ಈ ಮನೆ ಸೊಸೆಯಾಗಿ ಮಾಡ್ಕೊಂಡ್ರಿ. ನಾನು ಈ ಮನೆ ಸೊಸೆಯಾಗಿ ಬಂದ ಮೊದಲನೇ ದಿನಾನೇ ನಿಮ್ಮನ್ನ ಒಬ್ಬ ಕೊಲ್ಲೋದಕ್ ಬಂದ ಅಂತ ನೆನೆಸ್ಕೊಂಡ್ರೇನೆ ಮನ್ಸಿಗೆ ನೋವಾಗುತ್ತೆ ಅಪ್ಪ. ಗಂಗಾ ನೋಡಮ್ಮ, ನಡೆದಿರೋ ಘಟನೆನ ಮನಸ್ಸಿನಲ್ಲಿ ಇಟ್ಕೊಂಡು ಹೊರಗ್ಬೇಡಮ್ಮ. ಹೋಗು. ಹೋಗಪ್ಪ, ಹೋಗು. ಅರುಣ್, ಹೋಗು. ನಿನ್ನ ಬಿಡಲ್ಲ ನಂದಿನಿ, ನಿನ್ನ ಸುಮ್ಮನೆ ಬಿಡಲ್ಲ. ಸಾಕು, ನಂದಿನಿ ನಿನ್ನ ಸುಮ್ಮನೆ ಬಿಡಲ್ಲ. ಆಯ್ತು ಬಾ, ಬಿಡ. ಅಲ್ಲಪ್ಪ, ನಂದಿನಿ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಭಾವಂಗೆ ಹೇಳ್ತಿದ್ಯಲ್ಲ. ಭಾವ ನಂದಿನಿಗಂತದ್ದು ಏನ್ ಮಾಡಿದ್ದಾರೆ ಹೇಳಪ್ಪ. ನಾನು ಯಾರಿಗೂ ಹೇಳಲ್ಲ. ನೋಡು, ನೀನ್ ನನ್ಗೆ ಹೇಳಿದ್ರೆ ನಿಂಗೆ ದುಡ್ಡು ಸಿಗುತ್ತೆ, ನಾನು ನಿಂಗೆ ದುಡ್ಡು ಕೊಡ್ತೀನಿ. ನಂದಿನಿ ಏನಾದ್ರೂ ಒಳಗಡೆ ಬಂದ್ರೆ ನಿನ್ನ ಸುಮ್ಮನೆ ಬಿಡಲ್ಲ. ನಿನ್ನನ್ನು ಮಾತ್ರ ಅಲ್ಲ, ನಿನ್ನ ಕುಟುಂಬದವ್ರು ಯಾರನ್ನೂ ಸುಮ್ಮನೆ ಬಿಡಲ್ಲ. ನಿನ್ನನ್ನು ಬಿಡಲ್ಲ, ನಿಮ್ಮ ಕುಟುಂಬದವ್ರನ್ನು ಯಾರನ್ನೂ ಸುಮ್ಮನೆ ಬಿಡಲ್ಲ. ನಂದಿನಿ ಹೊರಗಡೆ ಬಂದ್ರೆ ನನ್ನ ಸುಮ್ಮನೆ ಬಿಡಲ್ವಾ ಅಂತ ನಂದಿನಿ ನಾನೇನ್ ಮಾಡಿದ್ದೀನಿ? ಹೌದು, ಈ ನಂದಿನಿ ಯಾರು? ಇದೆಲ್ಲ ನನ್ನ ಕೈನಲ್ಲಿರೋವರೆಗೂ ಯಾರು ಏನೂ ಮಾಡ್ಕೊಳಕ್ಕಾಗಲ್ಲ. ನಂದಿನಿ ಅಂದ್ರೆ ಯಾರು? ಆ ಹೆಸರು ಕೇಳಿದ ತಕ್ಷಣ ಯಾಕೆ ಟೆನ್ಷನ್ ಆಗ್ತೀರಾ? ಆ ವಯಸ್ಸಾದವರು ಯಾಕೆ ಪದೇ ಪದೇ ನಮ್ಮನೆಗೆ ಬರ್ತಾನೆ ಇರ್ತಾರೆ? ಅವ್ರಿಗೂ ನಿಮಗೂ ಮಧ್ಯೆ ಏನಿದೆ? ನಿನಗೆ ಇದೆಲ್ಲ ಸಂಬಂಧ ಇಲ್ದೇ ಇರೋ ವಿಷಯ. ಅವನೊಬ್ಬ ತಲೆ ಕೆಟ್ಟಿರೋನು. ಅದಕ್ಕೋಸ್ಕರ ನನ್ನ ತಲೆ ಕೆಡಿಸ್ಬೇಡಿಪ್ಪ. ನಾನ್ ಚಿಕ್ಕವನಾಗಿದ್ದಾಗ್ಲಿಂದ ಪೌರ್ಣಮಿ ಪೂಜೆ ಮಾಡ್ಕೊಂಡು ಬರ್ತಾನೆ ಇದ್ದೀರಾ. ಅವತ್ತು ದೇವಿಯತ್ತೆ ಹುತ್ತಾನ್ ಹೊಡಿಬೇಕು ಅಂತ ಹೋದಾಗ ಅವ್ರ ಮೇಲೆ ಕೋಪ ಮಾಡ್ಕೊಂಡು ಅವ್ರನ್ನು ಹೊಡೆದ್ರಿ. ದೇವಿ, ಏ ದೇವಿ! ಗಂಗಾ ದಿನ ಪೂಜೆ ಮಾಡ್ತಾನೆ ಇದ್ರು, ನೀವು ಸುಮ್ಮನೆ ಇದ್ರಿ. ಇದ್ದಕ್ಕಿದ್ದ ಹಾಗೆ ಗಂಗಾ ಪೂಜೆ ಮಾಡೋದು ಬೇಡ ಅಂತ ಹೇಳಿದ್ರಿ. ಹುತ್ತಕ್ಕೆ ಪೂಜೆ ಮಾಡೋದನ್ನ ನಿಲ್ಲಿಸ್ಬಿಡ್ಬೇಕಂತೆ. ಯಾವತ್ತು ಪೂಜೆ ಮಾಡದೇ ಇರೋರು ನೀವೇ ಹುತ್ತಕ್ಕೆ ಪೂಜೆ ಮಾಡಿದ್ರಿ. ಹೌದು, ಪೂಜೆ ಮಾಡಿದೆ. ಹುತ್ತದ ವಿಷಯದಲ್ಲಿ ಯಾಕಿಷ್ಟು ಆಸಕ್ತಿ ನಿಮಗೆ? ಏನೋ ನಡೆದಿದೆ, ಅದೇನು ಅಂತ ಗೊತ್ತಾಗ್ಬೇಕಪ್ಪ. ಮರೆ ಮಚ್ಚದೆ ಹೇಳಿಯಪ್ಪ. ಇದರಲ್ಲಿ ನಿಂಗೆ ಹೇಳೋದಕ್ಕೇನು ಇಲ್ಲಪ್ಪ. ಹುತ್ತ ತಾನಾಗೆ ಬೆಳೆದಿದ್ದು. ಉದ್ಭವವಾದ ಹುತ್ತಕ್ಕೆ ಪೌರ್ಣಮಿ ಪೂಜೆ ಮಾಡಿದರೆ ಒಳ್ಳೇದಾಗುತ್ತೆ ಅಂತ ನಂಬುದ್ರೆ ಅವ್ರು ಹೇಳಿದ್ರು. ಅದಕ್ಕೆ ಮಾಡ್ತಿದ್ದೆ. ನೋಡು, ಹುತ್ತಾನ ಹುಡುಕೊಂಡು ಬಂದವನು ನಿಜವಾಗ್ಲೂ ತಲೆ ಸರಿ ಇಲ್ಲದೆ ಇರೋನು. ಅವನ್ ಯಾರು ಅನ್ನೋದು ಅವನ್ಗೆ ಗೊತ್ತಿಲ್ಲದೆ ಇರೋನು. ಅವನು ಮಾಡಿರೋ ಈ ಕೆಲಸನ ದೊಡ್ಡದು ಮಾಡಬೇಡಪ್ಪ. ನೀವು ಹೇಳ್ತಾ ಇರೋದನ್ನ ನಂಬೋದಕ್ಕೆ ಕಷ್ಟ ಆಗ್ತಾ ಇದೆಯಪ್ಪ. ಅರುಣ್, ಅಂಥದ್ದೇನೂ ಇಲ್ಲ.
ವಯಸ್ಸಾದವ್ರಿಗೆ ಏನೋ ತೊಂದರೆ ಆಗಿದೆ. ಹುತ್ತದ ವಿಷಯದ ಹಿಂದೆ ಏನೋ ಒಂದು ಗುಟ್ಟಿದೆ. ನೀವು ಬರೀ ಆಸ್ತಿನ ಮಾತ್ರ ಸಂಪಾದನೆ ಮಾಡಿದ್ದಲ್ಲ, ಜೊತೆಲಿ ಶತ್ರುಗಳನ್ನು ಸಂಪಾದನೆ ಮಾಡಿದ್ದೀರಾ. ನೀವು ಸಂಪಾದನೆ ಮಾಡಿರೋ ವೈರತ್ವ ಈಗ ನಿಮ್ಮ ಜೀವಕ್ಕೇನೆ ಆಪತ್ತು ತರೋ ಹಾಗೆ ಮಾಡಿದೆ. ಇಂಥ ಸ್ಥಿತಿಲೂ ವಿಷಯ ಮುಚ್ಚಿಡಬೇಕು ಅಂತಿದ್ದೀರಾ? ಆದ್ರೆ ಒಂದೇ ಒಂದು ವಿಷಯಪ್ಪ, ಇಷ್ಟೆಲ್ಲ ನಡೆದಿರೋವಾಗ ನೀವು ನೆಮ್ಮದಿಯಾಗಿರೋದಕ್ಕಾಗುತ್ತಾ ಅಪ್ಪ? ಅಪ್ಪ, ಇದುವರೆಗೂ ನಿಮ್ ಬಗ್ಗೆ ಹೆಮ್ಮೆ ಅನಿಸ್ಕೊಳ್ಳೋ ಹಾಗೆ ನಡ್ಕೊಂಡಿದ್ದೀರಾ. ಎಂಥ ಪರಿಸ್ಥಿತಿಲೂ ನಿಮ್ ಬಗ್ಗೆ ಅನುಮಾನ ಬರೋ ರೀತಿ ನಡ್ಕೊಂಡಿರ್ಲಿಲ್ಲ. ಆದ್ರೆ ನೀವು ಈ ವಿಷಯ ಮುಚ್ಚಿಡ್ತಾ ಇರೋದ್ರಿಂದ ಒಂದು ಸಣ್ಣ ಸಂದೇಹ ಮನ್ಸಲ್ಲಿ ಮೂಡ್ತಾ ಇದೆ. ನಮ್ಮಪ್ಪ ಒಂದು ದೊಡ್ಡ ಸಾಹುಕಾರ ಅಂತ ಹೇಳ್ಕೊಳ್ಳೋದಕ್ಕಿಂತ ನಮ್ಮಪ್ಪ ಒಳ್ಳೆ ಮನುಷ್ಯ ಅಂತ ಹೇಳ್ಕೊಳ್ಳೋದಕ್ಕೆ ನನಗಾಸೆ. ಅದು ಎಲ್ಲಿ ಸುಳ್ಳಾಗ್ಬಿಡುತ್ತೋ ಅಂತ ನನಗೆ ಅನಿಸ್ತಾ ಇದೆ. ನಮ್ಮಪ್ಪನ ಬಗ್ಗೆ ನನಗೆ ಗೊತ್ತಿಲ್ದಿರೋ ವಿಷಯ ಯಾವುದೂ ಇರಬಾರ್ದಪ್ಪ. ಹೇಳಿ, ನಿಮಗೂ ಆಗಾಗ ನಮ್ಮ ಮನೆಗೆ ಬರೋ ಆ ಮುದ್ಕನ್ಗೂ ಮಧ್ಯೆ ಏನಿದೆ? ಅವ್ರಿಗೂ ಹುತ್ತಕ್ಕೂ ಏನ್ ಸಂಬಂಧ? ಆ ಹುತ್ತನ ಹೊಡೆದು ಹಾಕದೆ ಅದನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇದೀರಲ್ಲ, ಅದಕ್ಕೇನ್ ಕಾರಣ? ಆ ಮುದುಕ ನಂದಿನಿ ನಂದಿನಿ ಅಂತ ಯಾವುದೋ ಒಂದು ಹೆಸರು ಹೇಳ್ತಿರ್ತಾನಲ್ಲ, ಆ ನಂದಿನಿ ಅಂದ್ರೆ ಯಾರು? ಆ ನಂದಿನಿಗೆ ಏನ್ ಮಾಡಿದ್ರಿ? ಆ ಮುದುಕನಿಗೆ ನೀವೇನ್ ಮಾಡಿದೀರಾ? ಅವ್ರಿಗೂ ಹುತ್ತಕ್ಕೂ ಏನ್ ಸಂಬಂಧ? ಆ ಹುತ್ತನ ಹೊಡೆದು ಹಾಕದೆ ಅದನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇದೀರಲ್ಲ, ಅದಕ್ಕೇನ್ ಕಾರಣ? ಆ ಮುದುಕ ನಂದಿನಿ ನಂದಿನಿ ಅಂತ ಒಂದು ಹೆಸರು ಹೇಳ್ತಾ ಇರ್ತಾನಲ್ಲ, ಆ ನಂದಿನಿ ಅಂದ್ರೆ ಯಾರು? ಆ ನಂದಿನಿಗೆ ಏನ್ ಮಾಡಿದ್ರಿ? ಆ ಮುದುಕನಿಗೆ ಏನ್ ಮಾಡಿದೀರಾ? ನಡೀತಿರೋದನ್ನೆಲ್ಲ ನಿಮ್ ಮನಸ್ಸಲ್ಲೇ ಇಟ್ಕೊಂಡು ಮನಸ್ಸಲ್ಲೇ ಕೊರಗ್ತಾನೆ ಇರಬೇಡಿ. ಎಲ್ಲದನ್ನು ವಿವರವಾಗಿ ಹೇಳಿ. ಏನ್ ನಡೀತು ಅನ್ನೋದನ್ನ ಹೇಳಿ. ಯಾಕಪ್ಪ ಏನು ಮಾತಾಡ್ತಾ ಇಲ್ಲ? ಅರುಣ್, ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇದೆ, ಆದ್ರೆ ಅದನ್ನೆಲ್ಲ ತಿಳ್ಕೊಳ್ಳೋದಿಕ್ಕೆ ಕಾಲ ಇದೆ. ನನಗೀಗ್ಲೇ ಗೊತ್ತಾಗ್ಬೇಕು. ಹೇಳಿ ಅಪ್ಪ. ನಿನಗೀಗ ತಾನೇ ಮದುವೆ ಆಗಿದೆ. ಹೊಸದಾಗಿ ಜೀವನ ಪ್ರಾರಂಭ ಮಾಡೋ ಸಮಯದಲ್ಲಿ ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡಪ್ಪ. ಅಲ್ಲಪ್ಪ, ಏನ್ ನಡೀತು ಅನ್ನೋದು. ಅರುಣ್, ಅದೇನೇ ನಡೆದಿದ್ರು ನಿಮ್ಮ ಅಪ್ಪನ ಮೇಲೆ ನಂಬಿಕೆ ಇಲ್ವಾ? ಹೇಳಪ್ಪ, ನನ್ ಮೇಲೆ ನಂಬಿಕೆ ಇಲ್ವಾ? ಇದೆ ಅಪ್ಪ. ಹಾಗಾದ್ರೆ ಈ ವಿಷಯನ ದೊಡ್ಡದು ಮಾಡಬೇಡ, ಹೋಗು. ಹೋಗಪ್ಪ. ಆ ನಂದಿನಿ ಅಂದ್ರೆ ಯಾರು? ಆ ನಂದಿನಿಗೂ ನಿಮಗೂ ಏನ್ ಸಂಬಂಧ? ಆ ನಂದಿನಿಗೆ ಏನ್ ಮಾಡಿದ್ರಿ? ಅಯ್ಯೋ, ನಮ್ಮ ಮನೆಗೆ ಬರೋ ಮುತ್ಕನ್ಗೂ ಮಧ್ಯೆ ಏನಿದೆ? ಆ ನಂದಿನಿ ಅಂದ್ರೆ ಯಾರು? ಆ ನಂದಿನಿಗೆ ಏನ್ ಮಾಡಿದ್ರಿ?
ಅಯ್ಯೋ ಕೆಲಸ ಮುಗಿಯುವಂತ ಸಮಯದಲ್ಲಿ ಕೈ ಕೊಟ್ಬಿಡ್ತಲ್ಲ. ನನಗೆ ಮತ್ತೆ ಇಂಥ ಅವಕಾಶ ಸಿಗುತ್ತಾ? ನಮ್ ಸಂಸಾರನ ಹಾಳು ಮಾಡಿದವ್ರ ವಂಶನ ನಿರ್ನಾಮ ಮಾಡ್ಬೇಕು ಅಂತ ಅನ್ಕೊಂಡೆ, ಆದ್ರೆ ನನ್ನ ಕೈಲಾಗ್ಲಿಲ್ಲ. ವೈರಿಗಳನ್ನ ಜೀವಂತವಾಗಿ ಬಿಟ್ಬಿಟ್ಟು ನಾನು ಜೀವಂತವಾಗಿರ್ಬೇಕಾ? ಅವರೆಲ್ಲ ಸಂತೋಷವಾಗಿರೋದನ್ನ ನನ್ನಿಂದ ನೋಡಕ್ಕಾಗಲ್ಲ. ಆಗಲ್ಲ ಆಗಲ್ಲ ಆಗಲ್ಲ. ನನ್ನಿಂದ ನೋಡಕ್ಕಾಗಲ್ಲ. ಅಮ್ಮ, ನನ್ನ ಕ್ಷಮಿಸ್ಬೇಡಮ್ಮ, ಕ್ಷಮಿಸ್ಬೇಡು. ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಿದೆ. ಒಂದು ಕ್ಷಣ ನೀನ್ ಇದೆಯಾ ಅನ್ನೋದನ್ನ ಮರ್ತ್ಬಿಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ನಮ್ಮ. ಮುಟ್ಬೇಕಾದ ಗುರಿಗಿಂತ ನನ್ನ ಗುರಿ ತಪ್ಪೋಯ್ತಲ್ಲ ಅಂತ ಯೋಚನೆ ಮಾಡಿದೆ. ಈಗ ನೀನು ಕಾಣಿಸಿದ ಮೇಲೆ ನನಗೆ ಮತ್ತೆ ಶಕ್ತಿ ಬಂದಂಗಾಗಿದೆ.
ನೀನಿದುವರೆಗೂ ಫೋಟೋದಲ್ಲಿ ಇದ್ದಿದ್ದು ಸಾಕು. ಬಾ, ಹೊರಗೆ ಬಾ. ನಡಿಬೇಕಾಗಿರೋದು ಧರ್ಮ ಯುದ್ಧ. ನೀನೆ ಮುಂದೆ ನಿಂತು ಈ ಯುದ್ಧ ನಡೆಸಬೇಕು. ಬಾ, ಹೊರಗೆ ಬಾ. ಈ ಯುದ್ಧದಲ್ಲಿ ನಿನಗೋಸ್ಕರ ಪ್ರಾಣ ಕೊಡಕ್ಕೆ ನಾನು ಸಿದ್ಧವಾಗಿದ್ದೀನಿ. ನಮಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗೋದು ಯಾವಾಗ? ಇನ್ನು ಎಷ್ಟು ದಿನ ಅಂತ ಈ ಉರಿ ಇಟ್ಕೊಂಡು ಬೇಯ್ತಾ ಇರೋದು? ಹೇಳು. ನೀನು ಬಂದ್ರೇನೆ ಈ ಅಗ್ನಿ ಪರ್ವತ ಸಿಡಿಯೋದು. ಬಾ, ಬಾ. ಹೇಳು, ಯಾವಾಗ ಬರ್ತೀಯಾ? ನಿನ್ನ ತಾಳ್ಮೆ ನೋಡಿ ನನಗೆ ಭಯ ಆಗ್ತಾ ಇದೆ. ನೀನು ಶಿಕ್ಷೆ ಕೊಡದೆ ಒಂದೊಂದು ದಿನನೂ ಅವರು ಬದುಕ್ತಾ ಇದ್ದಾರೆ. ಬಾ, ಬೇಗ ಬಾ. ನನ್ನಿಂದ ಇವತ್ತು ತಪ್ಪಿಸ್ಕೊಂಡ್ಬಿಟ್ಟೆ. ನಂದಿನಿಂದ ನೀನು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ಕಾಗಲ್ಲ. ನಿನ್ನ ಅಂತ್ಯ ಹತ್ರ ಆಗ್ತಾ ಇದೆ. ನೀನು ಮಾಡಿರೋ ಪಾಪ ನಿನ್ನ ವಂಶನ ನಾಶ ಮಾಡದೆ ಬಿಡಲ್ಲ. ಅದನ್ನ ಯಾರಿಂದಾನು ತಡೆಯಕ್ಕೂ ಆಗಲ್ಲ. ಇದು ಕಲಿಯುಗ. ಎಲ್ಲ ಲೆಕ್ಕನೂ ಇಲ್ಲೇ ಚುಕ್ತ ಆಗುತ್ತೆ. ನಿನ್ನ ಲೆಕ್ಕ ಚುಕ್ತ ಮಾಡಕ್ಕೆ ನಾನು ಬರ್ತಾ ಇದ್ದೀನಿ ಕಣೋ. ಆದಷ್ಟು ಬೇಗ ಬರ್ತೀನಿ. ಬಂದೇ ಬರ್ತೀನಿ.
ಸ್ವಾಮಿ, ನಾನು ಎಷ್ಟು ಹೊತ್ತಿನಿಂದ ನಿಮ್ಮ ಫೋನಿಗೆ ಟ್ರೈ ಮಾಡ್ತಾ ಇದ್ದೀನಿ. ನೀವು ಫೋನ್ ಯಾಕೆ ತೆಗಿತಿಲ್ಲ? ಏನ್ ರಾಜಶೇಖರ್? ಸ್ವಾಮಿ, ಪಾರ್ವತಿಪುರದಲ್ಲಿ ನಾವು ಮಾಡಿದ ಪಾಪ ನಮ್ಮ ಹಿಂದೆನೆ ಬರ್ತಾ ಇದೆ. ಅಂಥದ್ದೇನಾಯ್ತು? ಆ ಮುನಿಸ್ವಾಮಿ ನನ್ನನ್ನ ಕೊಲ್ಲಕ್ ಬಂದಿದ್ದ. ಅದೃಷ್ಟವಶಾತ್ ನಾನು ಅವನಿಂದ ತಪ್ಪಿಸ್ಕೊಂಡೆ. ಆದರೆ ನನ್ನ ಮಗನ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ಏನಾಯ್ತು? ಮುನಿಸ್ವಾಮಿ ನನ್ನನ್ನು ಕೊಲ್ಲಕ್ ಬಂದಿದ್ ನೋಡಿ, ನಿನಗೂ ಅವನಿಗೂ ಏನ್ ವೈರತ್ವ? ಅವನಿಗೂ ಹುತ್ತಕ್ಕೂ ಏನ್ ಸಂಬಂಧ? ನಂದಿನಿ ಅಂದ್ರೆ ಯಾರು ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ದ. ನೀವು ಏನು ಹೇಳಿಲ್ಲ ತಾನೆ? ಹೇಗೆ ಹೇಳೋಕ್ಕಾಗುತ್ತೆ? ನನ್ನ ಬಗ್ಗೆ ಹೆಮ್ಮೆ ಪಡ್ತಿರೋ ಮಗನ ಹತ್ರ ನಾನು ಮಾಡಿದ ಆ ತಪ್ಪಿನ ಬಗ್ಗೆ ಹೇಗೆ ಹೇಳೋದು? ಅದಕ್ಕೆಲ್ಲ ಕಾಲಚಕ್ರನೇ ಉತ್ತರ ಕೊಡುತ್ತೆ ಅಂತ ಅವನನ್ನ ಸಮಾಧಾನ ಮಾಡಿದೆ. ಆದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಕುಲಕ್ಕೆ ಮೂಲ ಕೊಡಲಿ ಕಾವು ಅನ್ನೋ ಹಾಗೆ ಆ ದೇವಿ ಚಕ್ರ ನನ್ನ ಕುಟುಂಬಕ್ಕೆ ಏನ್ ಮಾಡ್ಬಿಡುತ್ತೋ ಅಂತ ಭಯ ಆಗ್ತಾ ಇದೆ. ಏನು ಅಂತ ಮಾತಾಡ್ತಾ ಇದ್ದೀರಾ? ನೀವು ಹೀಗೆ ಭಯ ಪಡ್ಬೋದಾ? ಮಾಡಿದ ತಪ್ಪನ್ನ ನೆನೆಸ್ಕೊಂಡು ಚಿಂತೆ ಮಾಡೋದಕ್ಕೆ ನೀವು ಮನುಷ್ಯ ಶಕ್ತಿಯನ್ನ ನಂಬಿಲ್ಲ, ನನ್ನ ಮಂತ್ರ ಶಕ್ತಿಯನ್ನ ನಂಬಿದ್ದೀರಾ. ನನ್ನ ಮಂತ್ರ ಶಕ್ತಿ ನಂಬಿ ಬಂದವ್ರು ಯಾರು ಮೋಸ ಹೋಗಿಲ್ಲ. ನನ್ನ ಮಾತನ್ನ ನಂಬಿ ಕೆಲಸ ಮಾಡಿದವ್ರು ಯಾರು ಸೋತಿದ್ದೇ ಇಲ್ಲ. ಮುನಿಸ್ವಾಮಿ ಕಾಲ್ ಮುರಿದಿರೋ ಕುದುರೆ ನಮಗೆ ಅವನು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮಗ ಅಪಾಯ ಆಗೋದು ಬರೀ ಆ ನಂದಿನಿ ಸರ್ಪದಿಂದ ಮಾತ್ರ. ನನ್ನ ಮಂತ್ರಶಕ್ತಿಯನ್ನ, ಪೌರ್ಣಮಿ ಪೂಜೆಯನ್ನ ಮೀರಿ ಆ ನಂದಿನಿ ಹುತ್ತ ಬಿಟ್ಟು ಹೊರಗೆ ಬರೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಣ್ಣೆದುರಿಗೆ ಬರೋಕ್ಕಾಗ್ದಿರೋ ಶಕ್ತಿ ಬಗ್ಗೆ ನಾವು ಚಿಂತೆ ಮಾಡಬೇಕಾಗಿಲ್ಲ ರಾಜಶೇಖರ್. ನಿಮ್ಮ ಮನಸ್ಸು ಕೆಡಿಸ್ಕೊಳ್ಳದೆ ನೆಮ್ಮದಿಯಾಗಿರಿ. ನಿಮ್ಮ ಹಿಂದೆ ಈ ನಂಬೋದರಿ ಇದ್ದಾನೆ. ನಾನಿರೋವರೆಗೂ ನಿಮ್ಮನ್ನು ಮಾತ್ರ ಅಲ್ಲ, ನಿಮ್ಮ ನೆರಳನ್ನು ಕೂಡ ಯಾರು ಏನು ಮಾಡೋಕ್ ಸಾಧ್ಯ ಇಲ್ಲ. ನಿಮ್ಮ ಹತ್ರ ಮಾತಾಡಿದ್ದು ಮನಸ್ಸಿಗೆ ಎಷ್ಟೋ ಸಮಾಧಾನ ಆಯ್ತು. ಅದೆಲ್ಲ ಏನು ಪರವಾಗಿಲ್ಲ, ಇದು ನನ್ನ ಕರ್ತವ್ಯ. ನೆಮ್ಮದಿಯಾಗಿ ನಿದ್ರೆ ಮಾಡಿ. ನೀನೇನಮ್ಮ ಇಲ್ಲಿ? ನೀವು ಕೂಗಿದ್ ಕೇಳಿ ಓಡ್ ಬಂದೆಪ್ಪ. ಏನಾಯ್ತು? ಏನಾಯ್ತಪ್ಪ? ಅದು ಏನಿಲ್ಲಮ್ಮ,
ಲೋಟ ಕೈ ಜಾರಿ ಕೆಳಗೆ ಬಿತ್ತು ಅಷ್ಟೇ. ಜಾರುತ್ತೆ. ಇನ್ನು ಮೇಲೆ ಒಂದೊಂದಾಗೆ ಎಲ್ಲ ನಿನ್ನ ಕೈ ಜಾರುತ್ತೆ. ಗಂಗಾ, ನೀನ್ ನನ್ಗೊಂದು ಕೆಲಸ ಮಾಡಿಕೊಡ್ಬೇಕು. ಹೇಳಿಯಪ್ಪ. ಅರುಣ್ಗೂ ನನ್ಗೂ ಮಧ್ಯೆ ಯಾವತ್ತೂ ಭಿನ್ನಾಭಿಪ್ರಾಯ ಬರಲಿಲ್ಲ. ಆದ್ರೆ ಈಗ ಅವನ್ ಕೇಳಿದ್ರು ನಾನು ಹೇಳಕ್ಕಾಗದೇ ಇರೋಂಥ ಒಂದು ವಿಷಯದಲ್ಲಿ ಅವನ ಮನಸ್ಸಿಗೆ ಬೇಜಾರು ಮಾಡಿದ್ದೀನಿ. ಅಪ್ಪ ಆಗಿ ನಾನು ಮಾಡಿರೋ ಬೇಜಾರನ್ನ ಹೆಂಡತಿಯಾಗಿ ನೀನ್ ದೂರ ಮಾಡಬೇಕು. ನಡೆದದ್ದನ್ನ ದೊಡ್ಡದು ಮಾಡದೇ ಇರೋ ಹಾಗೆ ನೀನೇ ಅವನಿಗೆ ಬುದ್ಧಿ ಹೇಳಬೇಕು. ನನಗಿರೋದು ಒಬ್ಬನೇ ಮಗ. ಅವನ ಮೇಲೆ ನನ್ನ ಜೀವನೇ ಇಟ್ಕೊಂಡಿದ್ದೀನಿ. ಅವನೇನಾದ್ರೂ ಬೇಜಾರು ಮಾಡ್ಕೊಂಡ್ರೆ ನನಗೆ ತಡೆಯೋಕ್ಕಾಗಲ್ಲ. ಇಲ್ಲಿವರೆಗೂ ನಾನು ಅವನ ಮೇಲೆ ಇಟ್ಕೊಂಡಿದ್ದ ನಿರ್ಮಲವಾದ ಪ್ರೀತಿಗೆ ಇವತ್ತು ನಡೆದಿರೋ ಘಟನೆಯಿಂದ ಪ್ರಶ್ನೆಗಳು ಎದ್ದಿರಬಹುದು. ಇಂತಹ ಸಮಯದಲ್ಲಿ ನೀನೇ ಅವನಿಗೆ ಬೆಂಬಲವಾಗಿರಬೇಕು. ನೀವೇನು ಯೋಚನೆ ಮಾಡಬೇಡಿ. ನಾನು ಈ ಸಂಸಾರಕ್ಕೆ ಸೇರಿದ ಮೇಲೆ ನ್ಯಾಯವಾಗಿ ಏನ್ ನಡಿಬೇಕೋ ಅದೆಲ್ಲ ನಡೆಯುತ್ತೆ. ಇದನ್ನೆಲ್ಲ ನೀವು ನನಗೆ ಹೇಳಲೇಬೇಕಾಗಿಲ್ಲ. ನನ್ನ ಕರ್ತವ್ಯನ ನಾನು ಹೇಗೆಲ್ಲ ನಿಭಾಯಿಸಬೇಕು ಅಂತ ಇದ್ದೀನೋ, ನಾನು ಯಾವತ್ತಿಗೂ ನನ್ನ ಜವಾಬ್ದಾರಿನ ಮುರಿಯೋದಿಲ್ಲ. ಹೋಗ್ತಾ ಹೋಗ್ತಾ ನೀವೇ ಎಲ್ಲ ನೋಡ್ತೀರಾ. ತುಂಬಾ ಸಂತೋಷ ಅಮ್ಮ. ಅಪ್ಪ, ಮೊದಲು ನಿನ್ನನ್ನೇ ಕೊಲ್ಲಬೇಕು ಅಂತ ಇದ್ದೆ. ನೀನು ಮಗನ್ನೇ ಜೀವ ಅಂತ ಹೇಳ್ತಾ ಇದೀಯ. ಆ ಜೀವನ ತೆಗೆದು ಪುತ್ರ ಶೋಕ ಅಂದ್ರೆ ಏನು ಅಂತ ತೋರಿಸ್ತೀನಿ. ಕೊನೆಗಾಲದಲ್ಲಿ ಕೊಳ್ಳಿ ಇಡೋದಕ್ಕೂ ಮಗ ಇಲ್ಲದ ಹಾಗೆ ಮಾಡ್ತೀನಿ. ಇಲ್ಲಿವರೆಗೂ ನಾನು ಅವನ ಮೇಲೆ ಇಟ್ಕೊಂಡಿದ್ದ ನಿರ್ಮಲವಾದ ಪ್ರೀತಿಗೆ ಇವತ್ತು ನಡೆದಿರೋ ಘಟನೆಯಿಂದ ಪ್ರಶ್ನೆಗಳು ಎದ್ದಿರಬಹುದು. ಇಂತಹ ಸಮಯದಲ್ಲಿ ನೀನೇ ಅವನಿಗೆ ಬೆಂಬಲವಾಗಿರಬೇಕು. ನೀವೇನು ಯೋಚನೆ ಮಾಡಬೇಡಿ. ನಾನು ಈ ಸಂಸಾರಕ್ಕೆ ಸೇರಿದ ಮೇಲೆ ನ್ಯಾಯವಾಗಿ ಏನ್ ನಡಿಬೇಕೋ ಅದೆಲ್ಲ ನಡೆಯುತ್ತೆ. ಇದನ್ನೆಲ್ಲ ನೀವು ನನಗೆ ಹೇಳಲೇಬೇಕಾಗಿಲ್ಲ. ನನ್ನ ಕರ್ತವ್ಯನ ನಾನು ಹೇಗೆಲ್ಲ ನಿಭಾಯಿಸಬೇಕು ಅಂತ ಇದ್ದೀನೋ, ನಾನು ಯಾವತ್ತಿಗೂ ನನ್ನ ಜವಾಬ್ದಾರಿನ ಮುರಿಯೋದಿಲ್ಲ. ಹೋಗ್ತಾ ಹೋಗ್ತಾ ನೀವೇ ಎಲ್ಲ ನೋಡ್ತೀರಾ. ತುಂಬಾ ಸಂತೋಷ ಅಮ್ಮ. ಅಪ್ಪ, ಮೊದಲು ನಿನ್ನನ್ನೇ ಕೊಲ್ಲಬೇಕು ಅಂತ ಇದ್ದೆ. ನೀನು ಮಗನ್ನೇ ಜೀವ ಅಂತ ಹೇಳ್ತಾ ಇದೀಯ. ಆ ಜೀವನ ತೆಗೆದು ಪುತ್ರ ಶೋಕ ಅಂದ್ರೆ ಏನು ಅಂತ ತೋರಿಸ್ತೀನಿ. ಕೊನೆಗಾಲದಲ್ಲಿ ಕೊಳ್ಳಿ ಇಡೋದಕ್ಕೂ ಮಗ ಇಲ್ಲದ ಹಾಗೆ ಮಾಡ್ತೀನಿ.
ಏಯ್ ಏನ್ ಮಾಡ್ತಿದ್ಯಾ? ಏಯ್, ಏಯ್! ಕರಣ್? ಏಯ್, ಏನಾಯ್ತು? ಏಯ್, ಚುಚ್ಚಿಬಿಡ್ತೀನಿ. ಏಯ್, ಏಯ್, ನೋಡು. ಬಿಟ್ಬಿಡು ಅವನ್ನ, ಬಿಡು ಅವನ್ನ, ಬಿಡು. ನನ್ನಿಂದ ಇವತ್ತು ತಪ್ಪಿಸ್ಕೊಂಡ್ಬಿಟ್ಟೆ. ನಂದಿನಿಂದ ನೀನು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ಕಾಗಲ್ಲ. ನಂದಿನಿ, ನೀನ್ ಯಾವಾಗ ಬಂದೆ? ನಂದಿನಿ ಅಂತ ಹೆಸರು ಹೇಳಿದ್ರಲ್ಲ, ಯಾರದು? ನೀನೇ. ನಾನಾ? ನೀನೇ ನಂದಿನಿ ಅಂತ ಹೇಳಿದಾಗ ಶಾಕ್ ಆಯ್ತಲ್ವಾ? ಅದೇ ರೀತಿ ನನಗೂ ಶಾಕ್ ಆಯ್ತು. ನಂದಿನಿ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅಂತ ಈ ಮುದುಕ ನಮ್ಮ ಅಪ್ಪನಿಗೆ ಹೇಳಿ ಹೋದ್ರು. ನಂದಿನಿಯಿಂದ ನಮ್ಮ ಅಪ್ಪನಿಗೆ ಅಪಾಯ ಇದೆ ಅಂತ ಗೊತ್ತಾದ್ಮೇಲೆ ಈ ನಂದಿನಿ ಯಾರು ಅನ್ನೋದು ಗೊತ್ತಾಗ್ಬೇಕು. ಈ ನಂದಿನಿ ಬಗ್ಗೆ ಗೊತ್ತಿರೋದು ಈ ಮುದುಕನಿಗೆ ಮಾತ್ರ. ಇವನಿಂದ ನಂದಿನಿನ ಕಂಡುಹಿಡಿಬೇಕು. ನಾನು ಹೋಗಿ ಇವ್ರನ್ನ ಹಿಡಿದು ವಿಚಾರಿಸಕ್ಕಾಗಲ್ಲ. ಅದಕ್ಕೆ ಗೊತ್ತಿರೋ ಡಿಟೆಕ್ಟಿವ್ ಏಜೆನ್ಸಿ ಮೂಲಕ ತಿಳ್ಕೋಬೇಕು ಅಂತಿದ್ದೀನಿ. ಹಲೋ ಅರುಣ್. ಹಲೋ ದಿವಾಕರ್, ನಾನು ನಿಮಗೊಂದು ಅಸೈನ್ಮೆಂಟ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಏನು ಅರುಣ್, ಬಿಸ್ನೆಸ್ ಅಲ್ಲಿ ಏನಾದ್ರು ಪ್ರಾಬ್ಲಮಾ? ಇಲ್ಲ ದಿವಾಕರ್, ಪರ್ಸನಲ್ ಪ್ರಾಬ್ಲಮ್. ಅದೇನು ಅಂತ ಹೇಳಿ. ಒಬ್ರು ವ್ಯಕ್ತಿ ಬಗ್ಗೆ ಡೀಟೇಲ್ಸ್ ಕಂಡು ಹಿಡಿಬೇಕು. ಅವ್ರು ಯಾರು ಅಂತ ಹೇಳಿ, ಅವ್ರ ಜಾತಕ ತಂದು ನಿಮ್ ಟೇಬಲ್ ಮೇಲೆ ಇಡ್ತೀನಿ. ಅವ್ರು ಯಾರು ಅಂತ ಗೊತ್ತಿಲ್ಲ. ಅವ್ರು ಹೇಗಿದ್ದಾರೆ ಅಂತ ಒಂದು ಚಿತ್ರ ಬಿಡಿಸಿದ್ದೀನಿ. ಅದನ್ನ ಇಟ್ಕೊಂಡು ನೀವು ಕಂಡು ಹಿಡಿಬೇಕು. ಆಯ್ತು, ಕಂಡುಹಿಡಿಯೋಣ. ನಾಳೆ ಬೆಳಗ್ಗೆ ಆಫೀಸಿಗೆ ಬಂದು ಆ ಡ್ರಾಯಿಂಗ್ ತಲುಪಿಸ್ತೀನಿ. ಇದಕ್ಕೋಸ್ಕರ ನೀವು ಯಾಕೆ ಬರ್ತೀರಾ? ನಾನೇ ಬೆಳಗ್ಗೆ ಮನೆಗೆ ಬಂದು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀನಿ. ಆಯ್ತು, ಬನ್ನಿ. ನೀನು ತಿಳ್ಕೋಬೇಕು ಅನ್ಕೊಂಡಿರೋ ನಂದಿನಿ ನಾನೇ ಕಣೋ. ನನ್ನನ್ನು ಸಾಕಿದವನನ್ನ ಇಟ್ಕೊಂಡು ನನ್ನನ್ನು ಕಂಡು ಹಿಡಿಬೇಕು ಅಂತ ಇದೆಯಾ? ನೀನು ನನ್ನನ್ನು ಕಂಡು ಹಿಡಿಯೋದ್ರೊಳಗೆ ನಾನು ನಿನ್ನ ಪ್ರಾಣನ ಹಿಂಡ್ತೀನಿ. ಇವತ್ತು ನಮ್ಮಿಬ್ಬರಿಗೂ ಮೊದಲನೇ ರಾತ್ರಿ ಏರ್ಪಾಡು ಮಾಡಿದ್ದಾರೆ. ಹೊಸ ಜೀವನ ಶುರು ಮಾಡೋದಕ್ಕೆ ನೀನ್ ಬಂದಿದ್ಯಾ. ಆದ್ರೆ ನನ್ನ ಮನಸ್ಥಿತಿ ಸರಿ ಇಲ್ಲ. ನನಗೆ ಜಾನಕಿನ ಮರೆಯೋದಕ್ಕಾಗ್ತಾ ಇಲ್ಲ. ಅವಳ ನೆನಪಲ್ಲೇ ಇರೋ ನಾನು ನಿನ್ ಜೊತೆ ಸಂಸಾರ ಮಾಡಿದ್ರೆ ಅದವಳಿಗೆ ದ್ರೋಹ ಮಾಡ್ದಾಗತ್ತೆ. ನಾನು ಮೊದಲೇ ಹೇಳ್ದಾಗೆ
ನನ್ನ ಮನಸ್ಸಲ್ಲಿ ನಿನ್ನನ್ನು ಒಪ್ಕೊಳ್ಳೋದಕ್ಕೆ ನನಗೆ ಸ್ವಲ್ಪ ಸಮಯ ಅವಕಾಶ ಬೇಕು. ಅಲ್ಲಿವರೆಗೂ ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿ ಸಂಬಂಧನೂ ಬೇಡ. ನಾನು ಹೇಳ್ತಿರೋದು ನಿನಗೆ ಅರ್ಥ ಆಗ್ತಿದ್ಯಾ? ನಾನ್ ನಿನ್ ಜೊತೆ ಚಕ್ಕಂದ ಆಡೋದಕ್ಕಾಗ್ಲಿ ಸಂಸಾರ ಮಾಡೋದಕ್ಕಾಗ್ಲಿ ಬಂದಿಲ್ಲ ಕಣೋ. ನಿನ್ನನ್ನು ಕೊಲ್ಲೋದಕ್ಕೆ ಬಂದಿದ್ದೀನಿ. ನೀನೇ ನನ್ನನ್ನು ಮುಟ್ಟೋಕ್ ಬಂದ್ರು ನಾನೇ ಹಿಂದಕ್ಕೆ ಹೋಗ್ತೀನಿ. ಯಾಕೆ ಏನು ಮಾತಾಡ್ತಾನೆ ಇಲ್ಲ? ನಾನು ನಿನಗಿದ್ದನ್ನೆಲ್ಲ ಹೇಳ್ತಾ ಇರೋದು ನಿನಗೆ ಬೇಜಾರಾಗ್ತಿದ್ಯಾ? ಇಲ್ಲ ಇಲ್ಲ, ಸಂಪೂರ್ಣವಾದ ಮನಸ್ಸಿನಿಂದ ಸಂಸಾರ ಮಾಡಬೇಕು ಅಂತ ಯೋಚಿಸಿದ್ದನ್ನ ಯಾವ ಹೆಣ್ತಾನೆ ತಪ್ಪು ಅಂತ ಹೇಳ್ತಾಳೆ? ದೇಹ ಸಂಬಂಧನೇ ಸಂಸಾರ ಅಲ್ಲ, ಮನಸ್ಫೂರ್ತಿಯಾಗಿ ಸಂಸಾರ ನಡೆಸೋದೇ ಜೀವನ. ಮನಸ್ಸಿನಲ್ಲಿ ಬೇರೆ ಏನೋ ಇದ್ದಾಗ ಇದಕ್ಕೋಸ್ಕರ ಯಾರೂ ಬಲವಂತ ಮಾಡಬಾರ್ದು. ನೀವು ಮಾಮೂಲಾಗೇ ಇರಿ. ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ನೀನು ಏನು ಅನ್ಕೊಳ್ತೀಯ ಅಂತ ಅನ್ಕೊಂಡಿದ್ದೆ. ಬಹಳ ದೊಡ್ಡ ಮನಸ್ಸಿಂದ ಒಪ್ಕೊಂಡೆ. ನೀನು ರೂಮಲ್ಲೇ ಮಲಗು, ನಾನು ಹೊರಗಡೆ ಮಲಗ್ತೀನಿ. ನೀವು ಹೊರಗಡೆ ಮಲಗಿದ್ರೆ ಎಲ್ರಿಗೂ ಅನುಮಾನ ಬರುತ್ತೆ. ಅದಕ್ಕೆ ನೀವು ಮಂಚದ ಮೇಲೇನೆ ಮಲಗ್ಕೊಳ್ಳಿ, ನಾನು ನೆಲದ ಮೇಲೇನೆ ಮಲಗ್ಕೋತೀನಿ. ಗಂಗಾ, ಗುಡ್ ನೈಟ್. ಗುಡ್ ನೈಟ್ ಅಲ್ವೋ, ಡೆತ್ ನೈಟ್. ಇವತ್ತು ರಾತ್ರಿನೇ ನಿನ್ನ ಆಯಸ್ಸು ಮುಗ್ದೋಯ್ತು.
ಅಮ್ಮೋರೆ ಎದ್ದು ಬಿಟ್ರಾ? ತಗೊಳ್ಳಿ ಕಾಫಿ, ಚಿಕ್ಕ ಯಜಮಾನ್ರಿಗೆ ಕೊಡಿ. ನಾನು ಹುತ್ತಕ್ಕೆ ಪೂಜೆ ಮಾಡಕ್ ಹೋಗ್ತಿದ್ದೀನಿ, ನೀನೇ ಅವ್ರಿಗೆ ಕೊಟ್ಬಿಡು. ನೀವೇ ತಗೊಂಡೋಗಿ ಕೊಟ್ರೆ ಚಿಕ್ಕ ಯಜಮಾನ್ರು ಸಂತೋಷ ಪಡ್ತಾರೆ. ಅವ್ರೇನ್ ಇದನ್ನೆಲ್ಲ ನೋಡಲ್ಲ. ನಾನು ಸ್ನಾನ ಮಾಡಿ ನೇರವಾಗಿ ಹುತ್ತಕ್ಕೆ ಪೂಜೆಗೆ ಹೋಗ್ತೀನಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ನೀನ್ ತಗೊಂಡು ಹೋಗಿ ಅವ್ರಿಗೆ ಕೊಡು. ಸರಿ ಅಮ್ಮವ್ರೆ. ಅವನ ಹೆಣನ ನೋಡೋದು ಮೊದಲು ನೀನೆ. ಚೆನ್ನಾಗಿ ನೋಡಿ ಅವನ್ ಸತ್ ಹೋದ ಅನ್ನೋ ಒಳ್ಳೆ ಸುದ್ದಿನ ಎಲ್ರಿಗೂ ಹೇಳು. ಚಿಕ್ಕ ಯಜಮಾನ್ರೆ, ಚಿಕ್ಕ ಯಜಮಾನ್ರೆ, ಚಿಕ್ಕ ಯಜಮಾನ್ರೆ, ಚಿಕ್ಕ ಯಜಮಾನ್ರೆ, ಚಿಕ್ಕ ಯಜಮಾನ್ರೆ. ಅಯ್ಯೋ, ಏನಾಯ್ತು ಇವ್ರಿಗೆ? ಒಂದು ಗೊತ್ತಾಗ್ತಿಲ್ವಲ್ಲ. ಚಿಕ್ಕ ಯಜಮಾನ್ರೆ, ಅಮ್ಮ, ನನ್ನನ್ನು ಹೂತಿದ್ದ ಈ ಜಾಗದಲ್ಲಿ ಬೆಳೆದಿರೋ ಈ ಹುತ್ತನ ನಮ್ಮ ವಂಶ ಅಂತ ತಿಳ್ಕೊಂಡಿದ್ದೀನಿ. ಈ ಹುತ್ತದ ಹತ್ರ ನಾನು ಹೇಳೋ ಮಾತುಗಳು ನಿಮಗೆ ಕೇಳಿಸುತ್ತೆ ಅಂತ ನಂಬಿದ್ದೀನಿ. ಯಜಮಾನ್ರಿಗೆ ಹೇಳ್ಬೇಕು. ಯಜಮಾನ್ರೆ, ಯಜಮಾನ್ರೆ, ನಾನು ನಿಮಗೆ ಕೊಟ್ಟ ಭಾಷೆನ ಪೂರೈಸೋದಕ್ಕೆ ಪ್ರಾರಂಭ ಮಾಡಿದ್ದೀನಮ್ಮ. ಆ ರಾಜಶೇಖರ್ಗೆ ಪೆಟ್ಟು ಕೊಟ್ಟಿದ್ದೀನಿ. ಅವನ ಮಗನ್ನ ಕೊಂದು ಹಾಕಿದ್ದೀನಿ. ಯಜಮಾನ್ರೆ, ಯಜಮಾನ್ರೆ, ಯಜಮಾನ್ರೆ. ಇವಳೆ ಕಿಂಗ್ ಓಡ್ತಿದ್ದಾಳೆ. ಓ, ನಾವು ಹಾಕಿದ ನಿದ್ರೆ ಮಾತ್ರ ಕೆಲಸ ಮಾಡಿರ್ಬೇಕು. ಯಜಮಾನ್ರೆ, 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 ಚಿಕ್ಕ ಯಜಮಾನ್ ರೂಮಿಗೆ ಕಾಫಿ ಕೊಡಕ್ ಹೋಗಿದ್ದೆ. ಅವ್ರಿನ್ನೂ ಎದ್ದೇ ಇಲ್ಲ. ಎಷ್ಟು ಬರ್ಸಿದ್ರು ಎದ್ದೇಳ್ತಾ ಇಲ್ಲ. ನೀವೇ ನೋಡ್ ಬನ್ನಿ ಯಜಮಾನ್ರೆ. ಏನು ಮಾಡ್ತಾ ಇದ್ಯಾ? ನಡಿ ನೋಡೋಣ. ಏನಾಯ್ತು ಬಾವ? ಯಾಕೆ ಇಷ್ಟು ಗಾಬರಿ ಹೋಗ್ತಿದ್ರಿ ಬಾವ? ಅರುಣ್ ಹುಷಾರಿಲ್ವಂತಪ್ಪ, ಎಷ್ಟೋ ತಪ್ಪು ಮಲಗಿದಾನಂತೆ, ಅದಕ್ಕೆ ನೋಡಕ್ ಹೋಗ್ತಿದ್ದೀನಿ. ಪಾಪ ಬಾವ, ಮಗ ಎಷ್ಟರ ತಪ್ಪಿದ್ದಾರೆ ಅನ್ಕೊಂಡಿದ್ದಾರೆ. ನಮಗೆ ನಂಬಿಕೆ ದ್ರೋಹ ಮಾಡಿದ ಆ ರಾಜಶೇಖರ್ ಇನ್ನು ಸ್ವಲ್ಪ ಹೊತ್ತಲ್ಲೇ ಪುತ್ರ ಶೋಕದಿಂದ ನರಳ್ತಾನೆ. ಮಗನೇ ಹೋಗ್ಬಿಟ್ಟಿಯಲ್ಲ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾನೆ. ಅವನು ಮಾಡಿರೋ ಪಾಪಕ್ಕೀಗ ಅವನು ಅಳ ಹಾಗೆ ಮಾಡ್ತೀನಿ. ಹೋಗ್ತಾ ಹೋಗ್ತಾ ಅವನ ಮನೇಲಿರೋ ಒಬ್ಬೊಬ್ಬರನ್ನು ಕೊಂದು ಹಾಕ್ತೀನಿ. ಅವನ ಜೊತೆ ಎಲ್ಲರನ್ನೂ ಸಾಯಿಸ್ತೀನಿ. ಸಂತೋಷ ಪಡ್ತೀನಿ. ನೀನು ಹೇಳಿದ ಹಾಗೆ ಕಾಲಚಕ್ರ ತಂದು ಕಾಡು ಮಾರಮ್ಮನ ದೇವಸ್ಥಾನದಲ್ಲಿ ಮತ್ತೆ ಇಡ್ತೀನಿ. ಏನಾಯ್ತು ಇವನಿಗೆ?
ಅಯ್ಯೋ ದೇವ್ರೆ, ಅರುಣ್ 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 ಏ ಅರುಣ್, ಗಂಗಾ ಇಲ್ಲಿ ಹುತ್ತಕ್ಕೆ ಪೂಜೆ ಮಾಡ್ತಿದ್ದಾರೆ. ಪೂಜೆ ಮಾಡ್ತೀಯಾಳ? ಅರುಣ್ಗೆ ಹೀಗಾಗಿದೆ, ಈಗೆಂತ ಪೂಜೆ? ಹೋಗ್ ಕರೆಯವಳನ್ನ. ಸರಿ ಯಜಮಾನ್ರೆ. ಅರುಣ್ ಅಡಿ ಅಂದ್ರೆ ಅರುಣ್ ಅಡಿ ಅಂದ್ರೆ ನಿದ್ದೆ ಮಾತ್ರೆ ಬೇರೆಸಿರೋ ಹಾಲು ಕುಡಿದು ನಾನೇ ಇಲ್ದಂಗೆ ಮಲಗಿದ್ದಾನೆ. ಗಂಗಮ್ಮ, ಚಿಕ್ಕ ಯಜಮಾನ್ರು ಪ್ರಜ್ಞೆ ಇಲ್ದೆ ಮಲಗಿದ್ದಾರೆ. ಯಜಮಾನ್ರು ನಿಮ್ಮನ್ನ ಕರೀತಿದ್ದಾರೆ. ಅಂದ್ರೆ ಅವನ ಕಥೆ ಮುಗಿದಿದೆ ಅಂತಾಯ್ತು. ಅರುಣ್ 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 ಮಾತಾಡು ಅರುಣ್. ಅರುಣ್ ಯಾಕೆ ಇವನ್ ಹೀಗೆ ಕಿರಿಸ್ತಿದ್ದಾನೆ? ಅರುಣ್ ಅರುಣ್ ಎದ್ದೇಳಪ್ಪ ಅರುಣ್. ಏನಾಯ್ತು? ಗಂಗಾ ಯಾಕೆ ಈ ತರ ಓಡ್ತಿದ್ದಾಳೆ? ಅರುಣ್ 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 ಎದ್ದೇಳಪ್ಪ ಅರುಣ್. ಅರುಣ್ ಏನಪ್ಪ ಅರುಣ್. ಅರುಣ್ಗೆ ಏನಾಯ್ತು? ಅರುಣ್ ಏನಾಯ್ತೋ ಗೊತ್ತಿಲ್ಲಕ್ಕ, ನೋಡು ಎಚ್ಚರನೇ ಇಲ್ದೆ ಮಲಗಿದ್ದಾನೆ. ಅಯ್ಯಯ್ಯೋ ಅರುಣ್ ಅರುಣ್ ಅಪ್ಪ ಎದ್ದೇಳಿಪ್ಪ, ಎದ್ದೇಳಿಪ್ಪ. ಗಂಗಾ ಏನಾಯ್ತು ನೋಡು. ಏನಾಯ್ತಪ್ಪ ಇವ್ರಿಗೆ? ಏನಾಯ್ತಾ? ನೀನ್ ತಾನೇ ಅವನ ಜೊತೆ ಇದ್ದೆ, ನೀನೇ ಹೇಳ್ಬೇಕಮ್ಮ. ರಾತ್ರಿ ಅವನ ಜೊತೆ ಇದ್ದು ನೀನ್ ತಾನೇ. ರಾತ್ರಿ ಚೆನ್ನಾಗೆ ಮಾತಾಡ್ತಿದ್ರಪ್ಪ. ಬೆಳಗ್ಗೆ ನೋಡಿದ್ರೆ ಒಳ್ಳೆ ನಿದ್ದೆ ಮಾಡ್ತಿದ್ದಾರೆ ಅಂತ ಅನ್ಕೊಂಡು ಸ್ನಾನ ಮಾಡಿ ಹುತ್ತಕ್ಕೆ ಪೂಜೆ ಮಾಡೋಕೆ ಅಂತ ಹೋದೆ. ಈಗ ಅವ್ರಿಗೆ ಏನಾಯ್ತು ಅಂತ ನನ್ನ ಕೇಳಿದ್ರೆ ಏನಾಯ್ತು ಅಂತ ನಂಗೂ ಗೊತ್ತಾಗ್ತಿಲ್ಲಪ್ಪ. ಇವ್ರು ಚೆನ್ನಾಗಿರ್ಬೇಕು ಅಂತ ತಾನೆ ನಾನು ಹುತ್ತಕ್ಕೆ ಪೂಜೆ ಮಾಡ್ತಾ ಇದ್ದಿದ್ದು. ಇಲ್ಲಿ ನೋಡಿದ್ರೆ ಇವ್ರಿಗೆ ಹೀಗಾಗಿದೆಯಲ್ಲ. ಈ ಮದುವೆ ಆಗಿರೋದ್ರಿಂದ ಎಲ್ಲರೂ ನನ್ನ ಕೋಪದಿಂದ ನೋಡ್ತಿದ್ದಾರೆ. ಇವ್ರಿಗೇನಾದ್ರೂ ಆಯ್ತು ಅಂದ್ರೆ ನನಗೇನೆಲ್ಲ ಮಾತಾಡ್ತಾರೆ. ನಾನು ಕಾಲಿಟ್ಟು ಗಳಿಗೆಯಿಂದ ಈ ಮನೆಗೆ ಒಳ್ಳೇದಾಗುತ್ತೆ ಅಂತ ಅಪ್ಪನೂ ಹೇಳ್ತಾ ಇದ್ರು. ಆದ್ರೆ ಈಗ ಇವ್ರಿಗೆ ಹೀಗಾಗೋಯ್ತಲ್ಲ ಅಮ್ಮ.